ವೀಕ್ಷಕರೇ, ಇತ್ತೀಚೆಗೆ ಚಿನ್ನ ಅನ್ನೋ ಹೆಸರು ಕೇಳಿದ್ರೇ ಭಯ ಆಗೋಕ್ಕೆ ಶುರುವಾಗಿದೆ. ಅದರಲ್ಲೂ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿರೋ ಸಾಮಾನ್ಯ ಜನರಿಗೆ ಚಿನ್ನ ಅಂತ ಒಂದು ವಸ್ತು ಅದು ಯಾಕಾದರೂ ಇದೆಯೋ ಅನಿಸ್ಬಿಟ್ಟಿದೆ. ಇಷ್ಟಕ್ಕೆಲ್ಲ ಕಾರಣ ಏನು ಗೊತ್ತಾ? ಕಳೆದ 2 ತಿಂಗಳಿಂದ ಚಿನ್ನದ ಬೆಲೆಯಲ್ಲಿ ಆದಂತಹ ಭಾರೀ ಏರಿಕೆ. 1 ಗ್ರಾಮ್ ಚಿನ್ನಕ್ಕೆ 15,000 ದಾಟು ಹೋಗ್ಬಿಟ್ಟಿತ್ತು. ಇದೇನಾದರೂ ಹೀಗೆ ಮುಂದುವರೆದಿದ್ರೆ ಚಿನ್ನದ ಅಂಗಡಿ ಹತ್ರ ಹೋಗೋಕ್ಕೂ ಕೂಡ ಭಯ ಪಡಬೇಕಾಗಿತ್ತು. ಯಾಕಂದರೆ 1 ಗ್ರಾಮ್ಗೆ 15,000 ಅಂದರೆ ನೀವೇನಾದರೂ ಮಾಂಗಲ್ಯ ಸರನ ಮಾಡಿಸ್ತೀನಿ ಅಂತ ಹೋದರೆ ಕನಿಷ್ಠ 7ರಿಂದ 8 ಲಕ್ಷ ಇಟ್ಕೊಂಡಿರಲೇಬೇಕು. ಚಿನ್ನದ ಬೆಲೆ ಜೊತೆಗೆ ವೇಸ್ಟೇಜ್, ಮೇಕಿಂಗ್ ಚಾರ್ಜಸ್ ಎಲ್ಲವನ್ನೂ ಹಾಕ್ಬಿಡ್ತಿದ್ರು. ಆದರೆ ಕಳೆದ 2 ದಿನದಿಂದ ಚಿನ್ನದ ಬೆಲೆಯಲ್ಲೂ ಕೂಡ ಭಾರಿ ಇಳಿಕೆಯನ್ನು ಕಂಡಿದೆ. 3 ದಿನದ ಹಿಂದೆ 15,000 ದಾಟಿದ್ದಂಥ ಚಿನ್ನ ಇವತ್ತು 13,800ಕ್ಕೆ ಬಂದು ನಿಂತಿದೆ. ಆರ್ಥಿಕ ತಜ್ಞರ ಪ್ರಕಾರ ಇದಿನ್ನೂ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ಆರ್ಥಿಕ ತಜ್ಞರನ್ನು ಕೂಡ ಮಾತಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಕೇಳೋಣ. ನಾವು ಮೊದಲು ಚಿನ್ನ ಬೆಳ್ಳಿ ರೇಟ್ ಯಾಕೆ ಜಾಸ್ತಿ ಆಯ್ತು ನೋಡ್ಬೇಕು. ಈ ಚಿನ್ನದ ರೇಟ್ ಜಾಸ್ತಿ ಆಗೋದಕ್ಕೆ ಕಾರಣ ಅಂದ್ರೆ ನಿಮಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದೆ ನೋಡಿ, ಸರಿಯಾದ ರೀತಿಯಲ್ಲಿ ಸ್ಟೆಬಿಲಿಟಿ ಇರಲಿಲ್ಲ. ಯಾವಾಗ ಏನು ಎತ್ತ ಅಂತ ಗೊತ್ತಿರಲಿಲ್ಲ. ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲವೂ ಕೂಡ ಇತ್ತು. ನಿಮಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ವಿಚಾರ ನಮಗೆ ಚಿನ್ನ ಬೆಳ್ಳಿ ಅದ್ರ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಈ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ವೇರಿಯೇಷನ್ ಇದ್ದ ಕಾರಣಕ್ಕಾಗಿ ಒಂದು ಎಫೆಕ್ಟ್ ಆಯಿತು. ಮತ್ತೊಂದು ಏನಾಗುತ್ತೆ, ಈಗ ಇಡೀ ಜಗತ್ತಿನ ಎಕಾನಮಿಯನ್ನು ಈ ಅಮೇರಿಕದ ಎಕಾನಮಿ ಡಿಸೈಡ್ ಮಾಡುತ್ತೆ. ಬೇಕೋ ಬೇಡವೋ ಅಮೇರಿಕದ ಎಕಾನಮಿ ಡಿಸೈಡ್ ಮಾಡೋ ಹಂತಕ್ಕೆ ಬಂದ್ಬಿಟ್ಟಿದೆ. ಏನು ಮಾಡ್ತಿದ್ರು ಮುಂಚೆ ಅಂದರೆ ಈ ಡಾಲರ್ ತುಂಬ ಸ್ಟ್ರಾಂಗ್ ಆಗಿತ್ತು ನೋಡಿ. ಹೀಗಾಗಿ ಎಲ್ಲರೂ ಈ ಡಾಲರ್ಲಿ ರಿಸರ್ವ್ ಇಡ್ತಾ ಇದ್ರು, ಡಾಲರ್ ಕಡೆಗೆ ಹೂಡಿಕೆ ಜಾಸ್ತಿ ಆಗ್ತಾ ಇತ್ತು. ಆದರೆ ಬರ್ತಾ ಏನಾಯಿತು, ಈ ಟ್ರಂಪ್ ಡಿಸಿಷನ್ನು ಅಥವಾ ಅಮೇರಿಕ ಇರಾನ್ ಮೇಲೆ ಯುದ್ಧ ಮಾಡುತ್ತೆ ಅನ್ನೋ ಪರಿಸ್ಥಿತಿ, ಅಥವಾ ಯಾವಾಗ ಬೇಕಾದರೂ ಯುದ್ಧ ಆಗೇ ಬಿಡಬಹುದು ಅನ್ನುವಂಥ ಪರಿಸ್ಥಿತಿ ಎಲ್ಲ ಇತ್ತಲ್ಲ, ಆ ಕಾರಣಕ್ಕಾಗಿ ಜನ ಹೆದರಕ್ಕೆ ಶುರು ಮಾಡಿದ್ರು. ಈ ಡಾಲರ್ ಯುದ್ಧ ಅಂಥದ್ದೆಲ್ಲ ಆಗಿಬಿಟ್ರೆ ಡಾಲರ್ ಕಂಪ್ಲೀಟ್ ವೀಕ್ ಆಗಿಬಿಡುತ್ತೆ, ನಮ್ಮ ಇನ್ವೆಸ್ಟ್ಮೆಂಟ್ ಎಲ್ಲವೂ ಕೂಡ ಹೊರಟೋಗ್ಬಿಡುತ್ತೆ ಅಂತ ಜನಕ್ಕೆ ಹೆದರಿಕೆ ಆಯಿತು. ಹೀಗಾಗಿ ಎಲ್ಲರೂ ಡಾಲರ್ ಬಿಟ್ಟರು ಸೀದಾ ಗೋಲ್ಡಲ್ಲಿ ರಿಸರ್ವ್ ಇಡೋಕೆ ಶುರು ಮಾಡ್ಕೊಂಡ್ಬಿಟ್ರು, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಕೆ ಶುರು ಮಾಡ್ಕೊಂಡ್ಬಿಟ್ರು. ಬರ್ತಾ ಗೋಲ್ಡ್ಗೆ ವಿಪರೀತ ಡಿಮ್ಯಾಂಡ್ ಆಗೋಕೆ ಶುರುವಾಯಿತು. ಅದೇ ರೀತಿಯಾಗಿ ರಿಸರ್ವ್ ಬ್ಯಾಂಕ್ಗಳಿದಾವೆ ನೋಡಿ, ಸೆಂಟ್ರಲ್ ಬ್ಯಾಂಕ್ಗಳು ಅಥವಾ ಕೇಂದ್ರ ಬ್ಯಾಂಕ್ಗಳು ಅಂತ ಏನು ಕರಿತೀವಿ ಬೇರೆ ಬೇರೆ ದೇಶದ್ದು, ನಮ್ಮ ದೇಶದಲ್ಲೂ ಸೇರಿದಂತೆ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಗೋಲ್ಡನ್ನು ರಿಸರ್ವ್ ಇಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಸಿಕ್ಕಾಪಟ್ಟೆ ಗೋಲ್ಡನ್ನು ಖರೀದಿ ಮಾಡಿ ರಿಸರ್ವ್ ಇಟ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ ಫ್ಯೂಚರ್ ದೃಷ್ಟಿಯಲ್ಲಿ. ಹೀಗಾಗಿ ಗೋಲ್ಡ್ಗೆ ವಿಪರೀತ ಬೇಡಿಕೆ ಬರೋಕ್ಕೆ ಶುರುವಾಯಿತು. ಮೇನ್ ರೀಸನ್ ಇದೆ ಅಂದರೆ ಅಮೇರಿಕದ ಡಾಲರ್ ವೀಕ್ ಆಯಿತು, ಗೋಲ್ಡ್ ಸ್ಟ್ರಾಂಗ್ ಆಗೋಕ್ಕೆ ಶುರುವಾಯಿತು. ಎಲ್ಲರೂ ಗೋಲ್ಡಲ್ಲಿ ಹೂಡಿಕೆ ಮಾಡೋಕ್ಕೆ ಶುರು ಮಾಡ್ಕೊಂಡ್ರು. ಕೇಂದ್ರ ಬ್ಯಾಂಕ್ಗಳು ಕೂಡ ಗೋಲ್ಡ್ ಮೇಲೆ ಹೂಡಿಕೆ ಮಾಡೋಕ್ಕೆ ಶುರು ಮಾಡ್ಕೊಂಡ್ರು. ನೋಡ್ತಾ ಗೋಲ್ಡ್ ರೇಟ್ ದಿಢೀರ್ ಅಂತ ಹೇಳಿ ಜಂಪ್ ಆಗಿಬಿಡ್ತು. ಅಂದರೆ ಒಟ್ಟಾರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇತ್ತಲ್ಲ, ಗೋಲ್ಡ್ ರೇಟ್ ಮೇಲೆ ಎಫೆಕ್ಟ್ ಆಗಿಬಿಡ್ತು. ಒಂದು ವಿಚಾರ. ಈ ಬೆಳ್ಳಿ ಅಂತ ಬಂದರೆ ಮುಂಚೆ ಏನಾಗ್ತಿತ್ತು, ನಾವು ಬೆಳ್ಳಿ ಅಂದಾಗ ಈ ಬೆಳ್ಳಿ ದೀಪ, ಬೆಳ್ಳಿ ತಟ್ಟೆ ಈ ರೀತಿಯಾಗಿ ಬಳಸ್ತಾ ಇದ್ವಿ. ಆದರೆ ಈಗ ಇಂಡಸ್ಟ್ರಿಯಲ್ಲಿ ಬೆಳ್ಳಿನ ವಿಪರೀತ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಈ ಎಲೆಕ್ಟ್ರಿಕ್ ವೆಹಿಕಲ್ ಅಂತೀವಲ್ಲ ಅದರಲ್ಲೆಲ್ಲ ಬಳಸೋಕೆ ಶುರು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಬೆಳ್ಳಿಗೂ ಕೂಡ ಇದ್ದಕ್ಕಿದ್ದಂಗೆ ವಿಪರೀತವಾಗಿ ಡಿಮ್ಯಾಂಡ್ ಶುರುವಾಗ್ಬಿಡ್ತು. ಇದು ಚಿನ್ನ ಮತ್ತು ಬೆಳ್ಳಿ ಡಿಮ್ಯಾಂಡ್ ಬರೋಕ್ಕೆ ಏನು ಕಾರಣ ಅಂತೇಳಿ. ಈಗ ಒಂದು ಸಹಜವಾಗಿ ನೀವೊಂದು ಪ್ರಶ್ನೆ ಕೇಳಿದ್ರಿ, ಯಾಕೆ ಕುಸಿತ ಯಾಕಾಯಿತು, ಮುಂದೆ ಏನಾಗ್ಬೋದು ಅಂತೇಳಿ. ಕುಸಿತ ಯಾಕಾಯಿತು ಅಂದರೆ ಮತ್ತದೇ ಇಂಟರ್ನ್ಯಾಷನಲ್ ಮಾರ್ಕೆಟ್ ಕಾರಣಕ್ಕಾಗಿ ಈ ಚಿನ್ನ ಮತ್ತು ಬೆಳ್ಳಿ ರೇಟ್ ಕುಸಿಯೋಕೆ ಶುರುವಾಗ್ಬಿಡ್ತು. ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಅದಕ್ಕೂ ಕೂಡ ಅಮೆರಿಕ ಒಂದು ಕಾರಣ. ಅಮೆರಿಕದಲ್ಲಿ ಫೆಡರಲ್ ರಿಸರ್ವ್ ಬ್ಯಾಂಕ್ ಅಂತೇಳಿ ಕರಿತೀವಿ. ನಮ್ಮಲ್ಲಿ ಹೆಂಗೆ ರಿಸರ್ವ್ ಬ್ಯಾಂಕ್ ಇದೆ, ಅವರಲ್ಲಿ ಒಂದು ಫೆಡರಲ್ ರಿಸರ್ವ್ ಬ್ಯಾಂಕ್ ಅಂತ ಇದೆ. ಆ ಫೆಡರಲ್ ರಿಸರ್ವ್ ಬ್ಯಾಂಕಿಗೆ ಏನು ಮಾಡ್ತಾರೆ ಅಂದರೆ ಕೆವಿನ್ ವಾರ್ಷ್ ಅನ್ನೋ ವ್ಯಕ್ತಿನ ಮುಖ್ಯಸ್ಥ ಅಂತ ಹೇಳಿ ಟ್ರಂಪ್ ನಾಮನಿರ್ದೇಶನ ಮಾಡ್ತಾರೆ. ಈ ಕೆವಿನ್ ವಾರ್ಷ್ ಯಾರು ಅಂದರೆ ಹಿಂದೆ ಅಮೆರಿಕ ಎಲ್ಲ ಕಷ್ಟದಲ್ಲಿ ಸಿಕ್ಕಾಕೊಂಡಾಗ ಅಮೆರಿಕದ ಆ ಕಷ್ಟದಿಂದ ಹೊರಗಡೆ ತಂದಂಥ ವ್ಯಕ್ತಿ. ಹೀಗಾಗಿ ಕೆವಿನ್ ವಾರ್ಷ್ ಬರ್ತಾರೆ ಅನ್ನೋದು ಇಡೀ ಜಗತ್ತಿನ ಎಕಾನಮಿ ಒಂದು ರೀತಿಯಲ್ಲಿ ತಲ್ಲಣ ಆಗೋಕೆ ಶುರುವಾಗ್ಬಿಡುತ್ತೆ. ಎಲ್ರಿಗೂ ಒಂದು ನಂಬಿಕೆ ಏನಪ್ಪ ಅಂದ್ರೆ ಕೆವಿನ್ ವಾರ್ಷ್ ಬಂದ್ರು ಅಂದ್ರೆ ಡಾಲರ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ, ಡಾಲರ್ ವೀಕ್ ಆಗೋದಕ್ಕೆ ಬಿಡಲ್ಲ, ಡಾಲರ್ನ ಸಿಕ್ಕಾಬಟ್ಟೆ ಅವ್ರು ಸ್ಟ್ರಾಂಗ್ ಮಾಡಿಬಿಡ್ತಾರೆ ಅಂತ. ಹೀಗಾಗಿ ಮತ್ತೆ ಜನ ಏನು ಮಾಡಿದ್ರು, ಹಾಗೆ ಎಲ್ಲರೂ ಏನು ಮಾಡೋಕೆ ಶುರು ಮಾಡ್ಕೊಂಡ್ರು ಅಂದ್ರೆ ಚಿನ್ನದ ಮೇಲೆ ಏನು ಹೂಡಿಕೆ ಮಾಡಿದ್ರು, ಇನ್ವೆಸ್ಟ್ ಮಾಡಿದ್ರು, ಎಲ್ಲರೂ ಬ್ಯಾಕ್ ಟು ಪೆವಿಲಿಯನ್ ಅನ್ನೋ ರೀತಿಯಲ್ಲಿ ಮತ್ತೆ ಡಾಲರ್ ಕಡೆಗೆ ಇನ್ವೆಸ್ಟ್ ಮಾಡೋಕೆ ಶುರು ಮಾಡ್ಕೊಳ್ತಾರೆ, ಚಿನ್ನದಿಂದ ಹೊರಗಡೆ ಬಂದು ಬಿಡ್ತಾರೆ. ಇದು ಮೇನ್ ಇಂಪ್ಯಾಕ್ಟ್ ಆಯ್ತು. ಕೆವಿನ್ ವಾರ್ಷ್ ಅನ್ನೋ ವ್ಯಕ್ತಿ ಚಿನ್ನದ ಬೆಲೆ ಬೀಳೋದಕ್ಕೆ ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಕಾರಣ ಆಗ್ಬಿಟ್ರು. ಅಂದ್ರೆ ಯಾರ್ಯಾರು ಡಾಲರ್ ಬಿಟ್ಟು ಚಿನ್ನದ ಕಡೆಗೆ ಹೋಗಿದ್ರು ಅದೇ ಜನ ಚಿನ್ನ ಬಿಟ್ಟು ಡಾಲರ್ ಕಡೆಗೆ ಬರೋಕ್ ಶುರು ಮಾಡ್ತಾರೆ. ಮತ್ತೊಂದು ಏನಾಯ್ತು ಅಂದ್ರೆ ಎಲ್ಲರೂ ಹೆದರಿದ್ದು ಅಮೆರಿಕ ಇರಾನ್ ಯುದ್ಧಕ್ಕೆ, ಹಾಗೇನಾದ್ರೂ ಆಗ್ಬೋದಾ ಅಂತ ಹೇಳಿ. ಆದ್ರೆ ಟ್ರಂಪ್ ಇತ್ತೀಚೆಗೆ ಘೋಷಣೆ ಮಾಡಿದ್ರಲ್ಲ ಯುದ್ಧ ಅಂತದೇನು ಇಲ್ಲ ಅಂತ ಹೇಳಿ. ಅದೇ ಪರಿಸ್ಥಿತಿ ಆಲ್ಮೋಸ್ಟ್ ಎಲ್ಲ ತಣ್ಣಗಾದಂಗೆ ಕಾಣಿಸ್ತಾ ಇದೆ. ಹೀಗಾಗಿ ಜನ ಅನ್ಸೋಕ್ ಶುರುವಾಗಿದೆ ಯುದ್ಧ ಅಂತದೇನು ಆಗಲ್ಲ, ಹೀಗಾಗಿ ಡಾಲರ್ ಮೇಲೆ ಏನು ಎಫೆಕ್ಟ್ ಆಗಲ್ಲ ಅಂತ ಹೇಳಿ ಮತ್ತೆ ಜನ ಸಹಜವಾಗಿ ಡಾಲರ್ ಕಡೆಗೆ ಬರೋಕೆ ಶುರು ಮಾಡ್ಕೊಂಡ್ರು, ಚಿನ್ನದಿಂದ ಹೊರಗಡೆ ಬಂದುಬಿಟ್ರು. ಇದು ಚಿನ್ನದ ರೇಟ್ ಇಳಿಯಕ್ಕೆ ಇನ್ನೊಂದು ಕಾರಣ. ಹಾಗೆ ಮತ್ತೊಂದೇನಾಯ್ತು ಅಂದ್ರೆ ಯಾವಾಗ ಗೋಲ್ಡ್ ರೇಟ್ ಜಾಸ್ತಿ ಆಗೋದಕ್ಕೆ ಶುರುವಾಗ್ಬಿಡ್ತು, ಜನ ಕೂಡ ಗೋಲ್ಡ್ ಕಡೆ ಸ್ವಲ್ಪ ಆಸಕ್ತಿ ಕಡಿಮೆ ಮಾಡಿಬಿಟ್ರು. ಈ ಮದುವೆ ಮಾಡೋರೆಲ್ಲ ಮದುವೆ ಪೋಸ್ಟ್ಪೋನ್ ಮಾಡಿದ್ರು, ಮದುವೆ ಫಿಕ್ಸ್ ಮಾಡೋದನ್ನ ಬಿಟ್ಬಿಟ್ರು, ಅಥವಾ ಚಿನ್ನ ಖರೀದಿ ಮಾಡೋಕೆ ಹೋಗ್ಲೇ ಇಲ್ಲ ಜನ. ಅಷ್ಟೊಂದು ದುಡ್ಡಿದ್ರೆ ಯಾರು ಚಿನ್ನ ಖರೀದಿ ಮಾಡ್ತಾರೆ ಹೇಳಿ. ಹಂಗಾಗಿ ಚಿನ್ನ ಖರೀದಿ ಬಹಳ ಕಡಿಮೆ ಆಗ್ಬಿಡ್ತು, ಡಿಮ್ಯಾಂಡ್ ಕೂಡ ಕಡಿಮೆ ಆಗ್ಬಿಡ್ತು. ಇನ್ನೊಂದು ಏನಾಗ್ಬಿಡ್ತು ಅಂದ್ರೆ ಈ ಬರೀ ನಮ್ಮ ದೇಶ ಅಂತಲ್ಲ, ಸಾಕಷ್ಟು ಕಡೆಗಳಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ದೇಶದಲ್ಲಿ
ಮನೆ ಒಳಗಡೆ ಸಿಕ್ಕಾಬಟ್ಟೆ ಅಂದರೆ ಚಿನ್ನ ಇಟ್ಕೊಂಡಿದ್ವಿ ನಾವು. ಅದು ಟನ್ ಲೆಕ್ಕದಲ್ಲಿ ಹೇಳ್ಬೋದು, ಅಷ್ಟು ಚಿನ್ನ ಮನೆ ಒಳಗಡೆ ಎಲ್ಲ ಇದೆ. ಯಾವ ಗೋಲ್ಡ್ ರೇಟ್ ಜಾಸ್ತಿ ಆಯಿತು, ಜನ ಕನ್ಸಕ್ಕೆ ಶುರುವಾಯಿತು, ಈಗ ನಾವು ಮಾರಾಟ ಮಾಡಿದ್ರೆ ನಮ್ಗೆ ಒಳ್ಳೆ ರೇಟ್ ಸಿಕ್ಬಿಡುತ್ತೆ ಅಂತ. ಅದು 1,70,000 ಎಲ್ಲ ಹೋಯ್ತಲ್ಲ, ಜನ ಮನೆ ಒಳಗಡೆ ಇದ್ದು ಚಿನ್ನನೆಲ್ಲ ಹೊರಗಡೆ ತರೋಕೆ ಶುರು ಮಾಡಿಬಿಟ್ರು. ಆಗ ಏನಾಗ್ಬಿಡ್ತು ಅಂದರೆ ಮಾರ್ಕೆಟಿಗೆ ಚಿನ್ನದ ಸಪ್ಲೈ ಜಾಸ್ತಿ ಆಗಿಬಿಡ್ತು. ಅದರ ರೇಟ್ ಜಾಸ್ತಿ ಆದ ಕಾರಣಕ್ಕಾಗಿ ಚಿನ್ನದ ಮೇಲೆ ಡಿಮ್ಯಾಂಡ್ ಕಡಿಮೆ ಆಯಿತು. ಸಪ್ಲೈ ಜಾಸ್ತಿ ಆಯಿತು, ಡಿಮ್ಯಾಂಡ್ ಕಡಿಮೆ ಆದ ಕಾರಣಕ್ಕಾಗಿ ನಿಮ್ಗೆ ಯಾವುದೇ ವಸ್ತು ಹಂಗೆ ಅಲ್ಲ. ಈಗ ಈರುಳ್ಳಿ ಅಂತ ಇಟ್ಕೊಳ್ಳಿ, ಈರುಳ್ಳಿ ಸಪ್ಲೈ ವಿಪರೀತ ಮಾರ್ಕೆಟಿಗೆ ಬರ್ತಾ ಇದೆ, ಆದರೆ ಈರುಳ್ಳಿ ಡಿಮ್ಯಾಂಡ್ ಇಲ್ಲ ಅಂದಾಗ ಏನಾಗ್ಬಿಡುತ್ತೆ, ಈರುಳ್ಳಿ ರೇಟ್ ಬಿದ್ದೋಗ್ಬಿಡುತ್ತೆ. ಚಿನ್ನದ ವಿಚಾರದಲ್ಲೂ ಹಂಗೆ ಆಯಿತು, ಮಾರ್ಕೆಟಿಗೆ ಪೂರೈಕೆ ಜಾಸ್ತಿ ಆಯಿತು, ಆದರೆ ಬೇಡಿಕೆ ವಿಪರೀತವಾಗಿ ಕಡಿಮೆ ಆಗಿಬಿಡ್ತು. ಈ ಎಲ್ಲ ಕಾರಣಕ್ಕಾಗಿ ಚಿನ್ನದ ರೇಟು ಇಳಿಯಕ್ಕೆ ಶುರುವಾಗ್ಬಿಡ್ತು. ಇದು ಮೇನ್ ರೀಸನ್ ಚಿನ್ನದ ರೇಟ್ ಯಾಕೆ ಇಳಿತಿದೆ ಅಂತ. ಮುಂದೆ ಏನಾಗಬಹುದು ಅಂದರೆ ಇದನ್ನು ಪ್ರಿಡಿಕ್ಟ್ ಮಾಡೋದು ಬಹಳ ಕಷ್ಟ. ಆದರೆ ಒಂದು ನಾವು ಈ ಎಲ್ಲ ಸಿಚುವೇಶನ್ ಎಲ್ಲವನ್ನು ಇದನ್ನು ನೋಡ್ತಾ ಹೋಗೋದಾದ್ರೆ ಸದ್ಯಕ್ಕೆ ಇದು ಸ್ಟೇಬಲ್ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಇನ್ನು ಸ್ವಲ್ಪ ದಿನ ಹಿಂಗೆ ಇಳಿತಾ ಹೋಗ್ಬೋದು. ಆದರೆ ಈಗ ಅಮೆರಿಕ ಭಾರತ ಒಂದು ಒಪ್ಪಂದ ಆಗಿದೆ, ಟ್ರೇಡ್ ಡೀಲ್ ಆಗಿದೆಯಲ್ಲ, ಅದು ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ಬೋದು. ಈಗ ತೀರಾ ಇಳಿಕೆ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಅಂದರೆ 1 ಲಕ್ಷದಿಂದನೂ ಕಡಿಮೆ ಆಗಿಬಿಡುತ್ತೆ 10 ಗ್ರಾಮ್ಗೆ, ಅಥವಾ ಗ್ರಾಮಿಗೆ ನಿಮಗೆ 8,000 9,000ಕ್ಕೆ ಬಂದ್ಬಿಡುತ್ತೆ. ಈ ರೀತಿ ಒಂದಷ್ಟು ಸ್ಟಾಕ್ ಎಲ್ಲ ಇದೆಯಲ್ಲ, ಅದು ಬರೀ ಚರ್ಚೆಗಷ್ಟೇ ಸೀಮಿತ. ಈ ಹಬ್ಬಬ್ಬ ಅಂದರೆ ಈಗೇನು 1,35 1,38 ಆಸುಪಾಸಲ್ಲಿ ಇದೆಯಲ್ಲ 10 ಗ್ರಾಮ್ಗೆ, 1,35,000 38,000. ಅದರಲ್ಲೊಂದು 10% 15% ಅಥವಾ ಹಬ್ಬಬ್ಬ ಅಂದ್ರೆ 20% ಇಳಿದು ಕೊನೆಗೆ ಒಂದು 12,000ಕ್ಕೆ ನಿಂತ್ಕೊಳ್ಬೋದು ಗ್ರಾಮಿಗೆ. 10 ಗ್ರಾಮ್ಗೆ ಅಂದಾಗ 1,20,000ಕ್ಕೆ ಬಂದು ನಿಂತ್ಕೊಳ್ಬೋದು. ಅದು ಒಂದು ಸ್ವಲ್ಪ ಟೈಮ್ ಹಂಗೆ ಸ್ಟೇಬಲ್ ಆಗೋ ಸಾಧ್ಯತೆ ಇದೆ. ಅಂದರೆ ನಿಮಗೆ ತೀರಾ ಕಡಿಮೆ ಆಗುತ್ತೆ ಅಂತಲ್ಲ, ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ನಿಮ್ಗೆ 1,20,000 ಆಸುಪಾಸಿಗೆ ಬರುತ್ತೆ. ಇದು ಚಿನ್ನದ ರೇಟ್ ಮುಂದೆ ಏನು ಅಂತ ಹೇಳಿ. ಈಗ ಎಫೆಕ್ಟ್ ಆಗಿದೆ ಯಾರಿಗೆ ಅಂದರೆ ಯಾರು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿದ್ರು ನೋಡಿ, ಚಿನ್ನ ಭಾಳ ರೇಟ್ ಆಯಿತು ಅಂತೇಳಿ ಅವ್ರಿಗೆ ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ. ಬೆಳ್ಳಿ ವಿಚಾರದಲ್ಲಂತೂ ಭಾರಿ ದೊಡ್ಡ ಮಟ್ಟಿಗೆ ಹೊಡ್ತಾ ಬಿದ್ದಿದೆ. ಎಲ್ಲ ಬೆಳ್ಳಿ ಗಟ್ಟಿಲೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ರು. ಆದರೆ ಬೆಳ್ಳಿ ಒಂದು 3 ದಿನದಲ್ಲೂ 1,20,000 1,30,000 ಕುಸಿತ ಆಗಿಬಿಡ್ತು. ಅಂಥವರಿಗೆ ಎಫೆಕ್ಟ್ ಆಗಿಬಿಟ್ಟಿದೆ. ಇಷ್ಟೇ ಚಿನ್ನ ಬೆಳ್ಳಿ ಅಂತ ಆಗಿದ್ರೆ ಭಾಳ ದೊಡ್ಡ ಗೊಂದಲ, ಭಾಳ ದೊಡ್ಡ ವಿಚಾರ ಅಂತೇನಲ್ಲ, ಇಷ್ಟೇ ಆಗ್ತಾ ಇರೋದು. ಯಾರಾದರೂ ಚಿನ್ನ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಸ್ವಲ್ಪ ವೆಯ್ಟ್ ಮಾಡೋದು ಒಳ್ಳೇದು. ಸ್ವಲ್ಪ ದಿನ ಆದಮೇಲೆ ನಿಮಗೆ ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದು. ಕಡಿಮೆ ಆಗಿ ನಿಮಗೆ ಸ್ಟೇಬಲ್ ಆಗುತ್ತೆ ನೋಡಿ, ಒಂದು ವಾರ ಒಂದೇ ರೇಟ್ ಇರುತ್ತಲ್ಲ, ಆಗ ನಾವು ಖರೀದಿ ಮಾಡ್ಬೋದು. ಆಗ ತೀರಾ ಅಪ್ಸ್ ಆ್ಯಂಡ್ ಡೌನ್ಸ್ ಇರಲ್ಲ. ಪ್ರತಿದಿನ ಫ್ಲಕ್ಚುಯೇಷನ್ ಇದ್ದಾಗ ನಾವು ಖರೀದಿ ಅಂಥದ್ದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಇದು ವಿಚಾರ.